ಇಂದ ಜಾವಾ ಸಾಯ್ತಾ ಇದೆಯಾ ಅಥವಾ ಸತ್ ಹೋಯ್ತಾ? ಎಸ್, ಡೆಫಿನೆಟ್ಲಿ ಸಾಯ್ತಾ ಇದೆ. ಬಟ್ ಎಂಡ್ವರೆಗೂ ನೋಡಿ ನೀವು ಇಂಡಸ್ಟ್ರೀಲಿ ಹೇಗೆ ಸರ್ವೈವ್ ಆಗ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಈಗ ಕಂಪ್ನೀಸ್ ಲೈಕ್ ಒರೇಕಲ್ ಏನು ಮಾಡ್ತಾ ಇದ್ದಾರೆ ಅಂದರೆ ಹೈರ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಜಾವಾ ಪ್ಲಸ್ AI ಸ್ಕಿಲ್ಸ್ ಇರೋರಿಗೆ. ಸೊ ಈಗ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದರೆ, ನಿಮಗೆ ಜಾವಾ ಡೆವಲಪ್ಮೆಂಟ್ ಗೊತ್ತಿದ್ರೆ, ಸಾಫ್ಟ್ವೇರ್ ಸಿಸ್ಟಮ್ಸ್ನ ಬಿಲ್ಡ್ ಮಾಡೋಕ್ಕೆ ಹೇಗೆ ಮಾಡೋದು ಅಂತ ನಿಮ್ಗೆ ಗೊತ್ತಿದ್ರೆ, AI ಮಾಡಲ್ಸ್ ಇಂಟಿಗ್ರೇಟನ್ನು ಹೇಗೆ ಮಾಡೋದು ಅಂತ ನಿಮ್ಗೆ ಗೊತ್ತಿದ್ರೆ, ಇದು ಇವಾಗ ಹೈ ಪೇಯಿಂಗ್ ಅಪಾರ್ಚುನಿಟಿ ನಿಮಗೆ ಆಗಬಹುದು. ಎಕ್ಸ್ಪೀರಿಯನ್ಸ್ ಮತ್ತು ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗಿ ಸ್ಯಾಲ್ರಿ ತುಂಬ ಹೈ ಆಗುತ್ತೆ, ರೈಟ್? ಈಗ ರಿಯಲ್ ಟ್ರುತ್ ಏನಪ್ಪ ಅಂದರೆ, ಟ್ರೆಡಿಷ್ನಲ್ ಜಾವಾ ಓನ್ಲಿ ರೋಲ್ಸ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಆ ಪಾರ್ಟ್ ನಿಜಾನೇ. ಬಟ್ ಜಾವಾ ಲ್ಯಾಂಗ್ವೇಜ್ ಒಂದೇ ದಿನದಲ್ಲಿ ಖಂಡಿತ ಡಿಸಪಿಯರ್ ಅಂತೂ ಆಗಲ್ಲ. ಚೇಂಜ್ ಆಗ್ತಾ ಇರೋದಂತೂ ಗ್ಯಾರಂಟಿ. ರಿಕ್ವೈರ್ಡ್ ಸ್ಕಿಲ್ ಸೆಟ್ ಅಂತೂ ನಿಮ್ಗೆ ಚೇಂಜ್ ಆಗಲೇಬೇಕು. ಇವಾಗ ಕೋಡಿಂಗ್ ಮಾತ್ರ ಸಾಕಾಗಲ್ಲ, ಇದನ್ನು ನಾನು ಹೇಳ್ತಾನೆ ಬಂದಿದ್ದೀನಿ, ರೈಟ್? ಸೊ ನೀವು AI ಟೂಲ್ಸನ್ನು ಯೂಸ್ ಮಾಡಬೇಕು, ಸ್ಮಾರ್ಟ್ ಸಿಸ್ಟಮ್ಸ್ನ ಬಿಲ್ಡ್ ಮಾಡಬೇಕು, LLMs ಮತ್ತು ಆಟೋಮೇಷನ್ನ ಇಂಟಿಗ್ರೇಟ್ ಮಾಡಬೇಕು ಮತ್ತು ನ್ಯೂ ಟೆಕ್ನಾಲಜೀಸ್ಗೆ ಅಡ್ಯಾಪ್ಟ್ ಆಗಬೇಕು. ನೀವು ಜಾವಾ ಪ್ಲಸ್ AI ಕಂಬೈನ್ ಮಾಡಿದರೆ ಮಾರ್ಕೆಟಲ್ಲಿ ರಿಲೆವೆಂಟ್ ಆಗಿ ಖಂಡಿತ ಇರ್ಬೋದು. ಸೊ ಪ್ಯಾನಿಕ್ ಮಾಡಬೇಡಿ, ಸ್ಕಿಲ್ಸನ್ನು ಅಪ್ಗ್ರೇಡ್ ಮಾಡಿ. ನಿಮಗೆ ಒರೇಕಲಲ್ಲಿ ಅಪ್ಲೈ ಮಾಡೋಕ್ಕೆ ಲಿಂಕ್ ಮತ್ತು ರೋಲ್ ಡೀಟೇಲ್ಸ್ ಬೇಕಪ್ಪ ಅಂದರೆ ಜಾವಾ ಅಂತ ಕಮೆಂಟ್ ಮಾಡಿ, ನಾನು DM ಅಲ್ಲಿ ನಿಮಗೆಲ್ಲ ಡೀಟೇಲ್ಸ್ನ ಸೆಂಡ್ ಮಾಡ್ತೀನಿ. ಬಟ್ ನಿಮಗೆ ಹೈ ಪೇಯಿಂಗ್ ರೋಲ್ಸ್, ಡೇಟಾ ಇಂಜಿನಿಯರ್ ಥರ ನೀವು ಸ್ವಿಚ್ ಆಗಬೇಕಪ್ಪ, ಕರಿಯರಲ್ಲಿ ಸ್ಟಕ್ ಆಗಿದ್ದೀರಾ ಅಂತಂದರೆ ನೀವು ನಮ್ಮ ನೆಕ್ಸ್ಟ್ ಡೇಟಾ ಇಂಜಿನಿಯರಿಂಗ್ ಬ್ಯಾಚ್ ಜಾಯಿನ್ ಆಗ್ಬೋದು. ನಾವು ಟೆಸ್ಟಿಂಗ್, ಸಪೋರ್ಟ್ ಯಾವುದೇ ಬ್ಯಾಕ್ಗ್ರೌಂಡ್ ಇದ್ದರೂ ನಿಮಗೆ ಸ್ವಿಚ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ. ಲಿಂಕ್ ಬಯೋಲಿದೆ ಅಥವಾ DM ಮಾಡಿ ಫಾರ್ ಮೋರ್ ಡೀಟೇಲ್ಸ್. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾಯಿರ್ರಿ.